ಹೇಮಾವತಿ ಲಿಂಕ್ ಕೆನಲ್ ಕಾಮಗಾರಿಗೆ ತುಮಕೂರಿನ ಗುಬ್ಬಿಯಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು, ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಪ್ರತಿಭಟನೆ ಆಕ್ರೋಶದ ಕಿಚ್ಚು ಹೆಚ್ಚಾಗ್ತಾ ಇದ್ದ ಹಾಗೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಸಭೆಯನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಕೂಡ ಹೌದು. ಹಾಗಾಗಿ ಉಭಯ ಸಚಿವರು ಸದ್ಯದ ಪರಿಸ್ಥಿತಿ, ಸದ್ಯದ ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಆ ಬಳಿಕ ಮಾತನಾಡಿದ ಅವರು, ರಾಜಕೀಯ ದುರುದ್ದೇಶಕ್ಕೆ ಮಾಡ್ತಾ ಇರುವಂತಹ ಪ್ರತಿಭಟನೆ ಇದು ಅಂತ ಹೇಳಿ ಕಿಡಿಕಾರಿದ್ದಾರೆ. ಬಿಜೆಪಿಯ ವಿರುದ್ಧ ಉಭಯ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ರೈತರ ಹೋರಾಟ ಏನಿದೆ, ಆ ಹೋರಾಟಕ್ಕೆ ಸರ್ಕಾರ ಬಗ್ಗೋ ಹಾಗೆ ಕಾಣಿಸ್ತಾ ಇಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನಂತರದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲೂ ಹೇಳಿದ್ರು, ಟೆಕ್ನಿಕಲ್ ಕಮಿಟಿಯ ವರದಿಯನ್ನ ಆಧರಿಸಿ ನಾವು ಕಾಮಗಾರಿಯನ್ನ ಸರ್ಕಾರ ಅಂಗೀಕಾರ ಮಾಡ್ತು. ಟೆಕ್ನಿಕಲ್ ಕಮಿಟಿಯ ವರದಿಯೇ ಹೇಳಿದೆ ತುಮಕೂರಿನ ರೈತರಿಗೆ ಯಾವುದೇ ಅನ್ಯಾಯ ಆಗೋದಿಲ್ಲ ಅಥವಾ ತುಮಕೂರಿನ ಭಾಗದ ಜನರಿಗೆ ನೀರಿನ ಅಭಾವ ಆಗೋದಿಲ್ಲ ಅನ್ನುವಂತಹ ವರದಿಯನ್ನ ಕೊಟ್ಟಿದೆ. ಆ ವರದಿಯನ್ನ ಆಧರಿಸಿಯೇ ಸರ್ಕಾರ ಕಾಮಗಾರಿಗೆ ಮುಂದಾಗಿದ್ದು ಅನ್ನುವಂಥ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದ್ರು. ಆದ್ರೆ ರೈತರ ಹೋರಾಟ ತಣ್ಣಗಾಗ್ತಾ ಇಲ್ಲ. ರೈತರ ಹೋರಾಟಕ್ಕೆ ಬಿಜೆಪಿಯ ಸಾಥ್ ಸಿಕ್ಕಿದೆ, ವಿವಿಧ ಮಠಗಳ ಮಠಾಧೀಶರ ಸಾಥ್ ಸಿಕ್ಕಿದೆ. ಯಾವುದೇ ಕಾರಣಕ್ಕೂ ಮಾಗಡಿವರೆಗೂ ನೀರು ಹೋಗೋದು ಬೇಡ. ಹಾಗೆ ಹೋಗಿದ್ದೇ ಆದಲ್ಲಿ ಮೊದಲೇ ತುಮಕೂರಿನಲ್ಲಿ ನೀರಿಗೆ ಅಭಾವ ಇದೆ, ಬರ ಪರಿಸ್ಥಿತಿ ಎದುರಾಗುತ್ತೆ. ಬೇಸಿಗೆ ಟೈಮ್ನಲ್ಲಿ ನೀವೀಗ ನಮ್ಮ ಪಾಲಿಗೆ ಇರುವಂತಹ ನೀರನ್ನ ಕೂಡ ಅಲ್ಲಿ ಕಳುಹಿಸಿ ಬಿಟ್ರೆ ನಾವು ಏನು ಮಾಡಬೇಕು? ತುಮಕೂರಿನವ್ರಿಗೆ ಸಮಸ್ಯೆ ಆಗುತ್ತೆ, ತುರುವೇಕೆರೆಯವ್ರಿಗೆ ಸಮಸ್ಯೆ ಆಗುತ್ತೆ, ಗುಬ್ಬಿ ತಾಲೂಕಿಗೆ ಸಮಸ್ಯೆ ಆಗುತ್ತೆ, ತುಮಕೂರು ಗ್ರಾಮಾಂತರ, ಚಿಕ್ಕನಾಯಕನಹಳ್ಳಿ, ಮಧುಗಿರಿ, ಶಿರಾ ಎಲ್ಲಾ ತಾಲೂಕಿಗೂ ಕೂಡ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಹೇಮಾವತಿ ಲಿಂಕ್ ಕೆನಲ್ ಕಾಮಗಾರಿಯನ್ನ ಸರ್ಕಾರ ಈ ತಕ್ಷಣಕ್ಕೆ ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನ ಪ್ರತಿಭಟನಾಕಾರರು ಮಾಡ್ತಿದ್ದಾರೆ. ಆರಂಭದಿಂದಾನೂ ಇದಕ್ಕೆ ವಿರೋಧ ಇತ್ತು. ಆದ್ರೆ ಆ ವಿರೋಧದ ಮಧ್ಯೆಯೂ ಸರ್ಕಾರ ಕಾಮಗಾರಿಗೆ ಅನುದಾನವನ್ನ ರಿಲೀಸ್ ಮಾಡಿತ್ತು. ಇವತ್ತು ಕಾಮಗಾರಿಯನ್ನ ನಡೆಸುವುದಕ್ಕೆ ಅಂತ ಹೇಳಿ ಅಲ್ಲಿ ಕೆಲಸವನ್ನ ಆರಂಭ ಮಾಡಿದಂತಹ ಟೈಮ್ನಲ್ಲಿ ಏಕಾಏಕಿ ರೈತರು, ಬಿಜೆಪಿ ಕಾರ್ಯಕರ್ತರು, ಮಠಾಧೀಶರು ಎಲ್ಲರೂ ಕೂಡ ಆ ಭಾಗಕ್ಕೆ ಬಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆ ಆಕ್ರೋಶದ ಬೆನ್ನಲ್ಲೇ ಗೃಹ ಸಚಿವ, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ಮಾಡಿದ್ದಾರೆ ವಿಧಾನಸೌಧದಲ್ಲಿ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಇಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆ ಯಾರು ಮಾಡ್ತಿದ್ದಾರೋ ಅವರ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಯಾಕೆ ಅಂತಂದ್ರೆ ತಮ್ಮ ಜಿಲ್ಲೆಯ ಜನರಿಗಾಗಿ ನೀರನ್ನ ತುಮಕೂರಿನಿಂದ ರಾಮನಗರಕ್ಕೆ ಡೈವರ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದು ಡಿಕೆ ಶಿವಕುಮಾರ್ ಅವರು. ತಮ್ಮ ಪ್ರತಿಷ್ಠೆಗಾಗಿ ಹೀಗೆ ಮಾಡಿದ್ದಾರೆ, ನಮ್ಮನ್ನ ಬಲಿ ಹಾಕ್ತಿದ್ದಾರೆ, ನಾವೇನು ಸಾಯ್ಬೇಕಾ ಅಂತ ಹೇಳಿ ತುಮಕೂರಿನ ರೈತರು ಆಗ್ಲೇ ಬೆಳಗ್ಗೆಯಿಂದ ನ್ಯೂಸ್ ಫಸ್ಟ್ ಜೊತೆ ರೈತ ಮುಖಂಡರು ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಸದ್ಯ ಸಭೆ ಆಗಿದೆ ಉಭಯ ಸಚಿವರದ್ದು. ಆದ್ರೆ ಆ ಸಭೆಯಲ್ಲಿ ಪ್ರತಿಭಟನಾಕಾರರನ್ನ ಕಂಪ್ಲೀಟ್ ಆಗಿ ಬಿಜೆಪಿಯವರು ಅಂತ ಹೇಳಿ ಫ್ರೇಮ್ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡಿದೆ. ಇದು ರೈತರ ಹೋರಾಟ ಅಲ್ಲ, ಬಿಜೆಪಿಯ ಹೋರಾಟ ಅಂತ ಹೇಳಿ ಫ್ರೇಮ್ ಮಾಡಿರುವಂತಹ ಸರ್ಕಾರ, ಬಿಜೆಪಿಯ ಹೋರಾಟ ರಾಜಕೀಯ ದುರುದ್ದೇಶದಿಂದ ಕೂಡಿರುವಂತಹ ಹೋರಾಟ ಅನ್ನುವಂತಹ ಶರ ಬರೆಯುವಂತಹ ಕೆಲಸವನ್ನ ಮಾಡಿದೆ. ಅಲ್ಲಿ ಕೇವಲ ಬಿಜೆಪಿ ಕಾರ್ಯಕರ್ತರಿಲ್ಲ, ಬಿಜೆಪಿ ನಾಯಕರಿಲ್ಲ, ಮಠಾಧೀಶರಿದ್ದಾರೆ, ರೈತರಿದ್ದಾರೆ. ಆದ್ರೆ ಕಂಪ್ಲೀಟ್ ಹೋರಾಟ ಬಿಜೆಪಿಯದ್ದು ಅಂತ ಬಿಂಬಿಸಿರುವಂತಹ ಸರ್ಕಾರ ಇದು ರಾಜಕೀಯ ದುರುದ್ದೇಶದ ಹೋರಾಟ ಅಂತ ಹೇಳಿ ಶರ ಬರೆದು ಬಿಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.